ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ವರಮಹಾಲಕ್ಷ್ಮಿಗೆ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ತುಂಬ ಸರಳವಾಗಿ ನಾನು ಮಹಾಲಕ್ಷ್ಮಿ ದೇವಿಗೆ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಒಂದು ತಂದಿರುವಂಥ ಸೀರೆಗಳು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತಿದ್ದೀನಿ. ಅದರಲ್ಲಿ ನಾನು ತಂದಿರುವಂಥ ಸೀರೆಯಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಶೇರ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಯಾಕಂದರೆ ನಾನು ಲಕ್ಷ್ಮೀ ದೇವಿಗೆ 2 ಕಲರ್ ಸೀರೆ ತೊಗೊಂಬಂದಿದ್ದೀನಿ. ಹಾಗಾಗಿ ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಹಾಗಾಗಿ ಇವತ್ತಿನ ದಿನ ವರಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಸುಖ ಸಮೃದ್ಧಿ ತರಲಿ. ಯಾಕಂದರೆ ಈ ವರ್ಷ ಅನ್ನೋದು ತುಂಬ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಸ್ನೇಹಿತರೆ. ನಾವು ಆಡಂಬರ ಪೂಜೆ ಮಾಡೋದಕ್ಕಿಂತ ಭಕ್ತಿ ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ. ಅಷ್ಟೇ ಅಲ್ಲದೆ ನಾವು ಅವ್ರನ್ನ ನೋಡಿ ಬೇರೆದವ್ರನ್ನ ನೋಡಿ ಅದು ಮಾಡಿದ್ರು ಇದು ಮಾಡಿದ್ರು ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಸರಳವಾಗಿ ಮಾಡ್ತೀವಿ ಅಷ್ಟು ತುಂಬ ಒಳ್ಳೆಯದು ಸ್ನೇಹಿತರೆ. ಮನಸ್ಸು ಕೊಟ್ಟು ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಮಹಾಲಕ್ಷ್ಮಿಗೆ ಅಷ್ಟೇ ತೃಪ್ತಿ ಹೊಂದ್ತಾಳೆ. ಅದೇ ರೀತಿ ನಾನು ಕೂಡ ಈ ವರ್ಷ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಲಕ್ಷ್ಮಿ ದೇವಿಗೆ ಸೀರೆಯನ್ನು ತೊಗೊಂಬಂದೆ. ಈ ವರ್ಷ ನಾನು ಸೀರೆ ತೊಗೊಂಬಂದಿರೋದು 2 ಥರದ ಸೀರೆ ತೊಗೊಂಬಂದಿದ್ದೀನಿ, 2 ಕಲರಲ್ಲಿ. ಯಾಕಂದರೆ ಪ್ರತಿ ವರ್ಷ ಒಂದೊಂದೇ ತೊಗೊಂಬರ್ತಿದ್ದೆ. ಈ ವರ್ಷ 2 ಕಲರ್ ಸೀರೆ ತೊಗೊಂಬಂದೆ ನಾನು. ಯಾಕಂದರೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ 2 ಕಲರ್ ತೊಗೊಂಬಂದೆ. ಮತ್ತು ಮುತ್ತೈದೆಯರಿಗೆ ಕೊಡಬೇಕಂತನೂ ಸೀರೆಗಳನ್ನು ತೊಗೊಂಬಂದಿದ್ದೀನಿ. ಹಾಗಾಗಿ ಇವತ್ತಿನ ದಿನ ನಾನು ತಂದಿರುವಂಥ ಈ ಒಂದು ಆರೆಂಜ್ ಕಲರ್ ಮತ್ತು ಪಿಂಕ್ ಬಾರ್ಡರ್ ಇರುವಂಥ ಈ ಒಂದು ಸೀರೆ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲನೇ ಸೀರೆ ಇದು ಮಹಾಲಕ್ಷ್ಮಿಗೆ ಅಂತಲೇ ತೊಗೊಂಬಂದಿರೋದು. ಮತ್ತು ಈ ಥರ ನಾವು ಸೀರೆ ತರ್ತಾ ಇರ್ತೀವಲ್ಲ, ದೇವರಿಗೆ ನಾವು ತೊಗೊಂಬರ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ಮೈಗೆ ಅಂಟಿಸ್ಕೋಬಾರ್ದು, ಅಂದರೆ ತಾಗಿಸ್ಕೋಬಾರ್ದು ಅಂತಾರಲ್ವ. ಇವಾಗಂದರೆ ಚೆನ್ನಾಗಾಗುತ್ತಾ ಇದು ನನಗೆ ಅಂತ ನೋಡ್ತಿರ್ತಾರಲ್ಲ, ಆ ಥರ ನೋಡಬಾರ್ದಂತೆ. ಅದಕ್ಕೋಸ್ಕರ ನೋಡಿರಿ, ಕೆಳಗಡೆ ಈ ಥರ ದೊಡ್ಡ ಬಾರ್ಡ್ರ್ ಬರುತ್ತೆ, ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಬರುತ್ತೆ, ಮತ್ತು ಆರೆಂಜ್ ಕಲರ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪಿಂಕ್ ಬಾರ್ಡ್ರ್ ಬರುತ್ತೆ. ಭಾಳ ಅಂದರೆ ಭಾಳ ಚೆನ್ನಾಗೈತ್ರಿ. ಪಲ್ಲೂ ತುಂಬ ಚೆನ್ನಾಗೈತಿ. ಅದಕ್ಕೋಸ್ಕರ ಈ ಒಂದು ಸೀರೆನ ಸೆಲೆಕ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಶೈನಿಂಗ್ ಐತೆ. ಇದಾದ ಬಳಿಕ ಇನ್ನೊಂದು ಸೀರೆ ತೋರಿಸ್ತೀನಿ ಸ್ನೇಹಿತರೆ. ತುಂಬ ಅಂದರೆ ಅದು ಕೂಡ ತುಂಬ ಚೆನ್ನಾಗೈತೆ. ನನಗೆ ಯಾವ ಸೀರೆ ಉಡಿಸ್ಬೇಕನ್ನೋದೇ ನನಗೆ ಗೊಂದಲ ಆಗೈತೆ. ಯಾಕಂದರೆ ಅಷ್ಟು ಚೆನ್ನಾಗಿದ್ದಾವೆ 2 ಸೀರೆನೂ. ತುಂಬ ಇಷ್ಟ ಆಯಿತು ನನಗಂತೂ. ಹಾಗಾಗಿ ಇನ್ನೊಂದು ಸೀರೆ ಬಂದು ಇದು ಕೂಡ ಜರಿ ಐತೆ. ಈ ರೀತಿ ಜರಿ ಬಂದಿದೆ. ಕಡ್ಡಿ ಥರ ಅಂತಾರೆ ನೋಡಿ, ಹಳ್ಳಿ ಕಡೆ ಕಡ್ಡಿ ಸೀರೆ ಅಂತ ಹೇಳ್ತಾರೆ, ಆ ಥರ ಬಂದಿದೆ. ಇದು ಬಂದು ಗ್ರೀನ್ ಕಲರು. ನಮಗೆ ದಡಿ ಬಂದು ಈ ರೀತಿ ಪಿಂಕು ಮತ್ತು ಪರ್ಪಲ್ ಮಿಕ್ಸ್ ಆಗಿದೆ ಸ್ನೇಹಿತರೆ. ತುಂಬ ಶೈನಿಂಗ್ ಹೊಡುತ್ತೆ. ನೋಡ್ತಿದ್ರಲ್ಲ, ಲೈಟ್ಗಂತೂ ತುಂಬ ಅಂದರೆ ತುಂಬ ಶೈನಿಂಗ್ ಬರುತ್ತೆ. ಮತ್ತು ನೋಡಿರಿ, ಇದರೊಳಗೆ ಈ ರೀತಿ ಜರಿ ಬಂದು ಚೆಕ್ಸ್ ಬಂದೈತೆ, ಚೆಕ್ಸ್ ಬಾರ್ಡ್ರ್ ಥರ ಬಂದೈತೆ. ತುಂಬ ಅಂದರೆ ತುಂಬ ಚೆನ್ನಾಗೈತೆ ಸೀರೆ ಅಂತೂ. 2 ಸೀರೆನೂ ಅಷ್ಟು ಚೆನ್ನಾಗಿದ್ದಾವೆ. ನನಗಂತೂ ತುಂಬ ಇಷ್ಟ ಆಯಿತು. ಪರ್ಸ್ನಲಾಗಿ ಹೇಳಬೇಕಂದ್ರೆ ಯಾವ ಸೀರೆ ಉಡಿಸೋದಂತಲೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ 2 ಅಷ್ಟು ಚೆನ್ನಾಗಿದ್ದಾವೆ, ಅಷ್ಟೇ ಸಾಫ್ಟಾಗಿದ್ದಾವೆ. ಇವಾಗ ನಾವು ಲಕ್ಷ್ಮೀ ದೇವಿಗೆ ಸೀರೆ ಉಡಿಸ್ತಾ ಇದ್ದೀವಿ ಅಂದರೆ ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಿರಿಗೆಗಳದ್ದು ಮಾಡೋದಕ್ಕೆ ಬೇಗನೆ ಆಗುತ್ತೆ. ಅದಕ್ಕೋಸ್ಕರ ನೋಡ್ತಿದ್ರಲ್ಲ, 2 ಸೀರೆ ಎಷ್ಟು ಚೆನ್ನಾಗಿದಾವೆ ಅಂತೀರಾ. ಮತ್ತು ಕಡಿಮೆ ಪ್ರೈಸಲ್ಲೇ ಸಿಕ್ತು ನನಗಂತೂ. ನಾನು ಕೊಂಡಂಥ ಪ್ರೈಸಲ್ಲೇ ಈ ಒಂದು ಸೀರೆಗಳು ಸಿಕ್ಕಿದೆ ಸ್ನೇಹಿತರೆ. ಮತ್ತು ಜರಿನೂ ನೋಡಿ ಎಷ್ಟು ಚೆನ್ನಾಗಿದೆ. ಲಕ್ಷ್ಮಿಗೆ ನಾವು ಉಡಿಸಿದ್ರಂತೂ ಅಷ್ಟು ಕಳೆಯಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣ್ತಾರೆ. ಹಾಗಾಗಿ ಈ ರೀತಿ ತಗೊಂಬಂದಿದ್ದೀನಿ. ನಾವು ಸೀರೆ ದೇವರಿಗೆ ಆಯಿತು ತರಬೇಕಾದ್ರೆ ಅಂತಾರೆ, ಇವಾಗ ಕೆಂಪು ಸೀರೆ ಮತ್ತು ಗೋಲ್ಡ್ ಕಲರು ಮತ್ತು ಆರೆಂಜ್ ಕಲರು, ಪಿಂಕು ಈ ರೀತಿ ತೊಗೊಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ನಾನು ಈ ರೀತಿ ಆರಿಸಿದ್ದೀನಿ. ಗ್ರೀನು ಮತ್ತು ಆರೆಂಜು ಮಿಕ್ಸ್ ಇರೋಂಥ ಸೀರೆಗಳನ್ನು ಆರಿಸ್ಕೊಂಡಿದ್ದೀನಿ. ನೋಡ್ತಿದ್ರಲ್ಲ, 2 ಸೀರೆನೂ ನಿಮಗೆ ಇದರಲ್ಲಿ 2 ಸೀರೆಯಲ್ಲಿ ನಿಮಗೆ ಯಾವ ಕಲರು, ಯಾವ ಬಣ್ಣ ಇಷ್ಟ ಆಯಿತು ಅಂತ ನನಗೆ ತಿಳಿಸಿ ಸ್ನೇಹಿತರೆ. ಕಮೆಂಟ್ನಲ್ಲಿ ಹೇಳಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಇದರಲ್ಲಿ ಅಂತ. ನನಗಂತೂ ಆರೆಂಜ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗ್ತೈತೆ. 2 ಅಷ್ಟೇ ಚೆನ್ನಾಗಿದೆ. ಆದರೆ ದೇವಿಗೆ ಈ ಕಲರ್ ನನಗೆ ಜಾಸ್ತಿ ಇದಾಗ್ತಾರೆ ಅಂದರೆ ಈ ಸೀರೆ ಉಡಿಸ್ಬೇಕು ಅಂದ್ಕೊತಾ ಇದ್ದೀನಿ. ನಿಮ್ಮ ಅನಿಸಿಕೆ ನೀವು ಕೂಡ ಹೇಳಿ ಸ್ನೇಹಿತರೆ. 2 ಕೂಡ ಅಷ್ಟೇ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ನಾವು ಸೀರೆ ತರುವಾಗ ಯಾವುದೇ ಕಾರಣಕ್ಕೂ ನಿಮಗೆ ಲಾಸ್ಟಲ್ಲಿ ಹೇಳಿದ್ದೀನಿ, ಮೈಗೆ ಅಂಟಿಸಿ ನೋಡಬಾರ್ದು ಅಂತ. ಹಾಗಾಗಿ ನೋಡಬಾರ್ದಂತೆ. ಯಾಕಂದರೆ ನಾವು ದೇವಿಗೆ ಅಂತ ಒಂದು ವ್ರತ ಅಂತ ಮಾಡ್ತಾಯಿರ್ತೀವಲ್ಲ, ಮೊದಲಿಗೆ ನಾವು ಮೈಗೆ ತಾಕಿಸ್ಕೋಬಾರ್ದಂತೆ. ಅದಕ್ಕೋಸ್ಕರ ಮತ್ತು ಇದರಲ್ಲಿರೋಂಥ ಬ್ಲೌಸ್ ಕೂಡ ನಾನು ಕಟ್ ಮಾಡೋದಿಲ್ಲ, ಹಾಗೆ ಡೈರೆಕ್ಟಾಗಿ ಇದು ಮಾಡ್ಕೊತೀನಿ. ಮತ್ತು ಒಂದು ಲಕ್ಷ್ಮೀ ದೇವಿಗೆ ಈ ರೀತಿ ಒಂದು ಸೆಟ್ ತೊಗೊಂಬಂದೆ, ನೆಕ್ಲೆಸಿನ ಸೆಟ್ ತೊಗೊಂಬಂದೆ, ಲಾಂಗ್ ಹಾರ ಮತ್ತು ಶಾರ್ಟ್ ಹಾರ. ಇದರಲ್ಲೇ ಓಲೆಗಳಿದೆ ಮತ್ತು ಸೊಂಟದ ಬಟ್ಟೆನೂ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿರೋಂಥ ಬೀಡ್ಸು ಮತ್ತು ಲಕ್ಷ್ಮಿ ಪೆಂಡೆಂಟ್ ನೋಡಿರಿ, ತುಂಬ ಅಂದರೆ ತುಂಬ ಲಕ್ಷಣವಾಗೈತೆ. ಮತ್ತು ಬೀಡ್ಸ್ ಅಂತೂ ಗ್ರೀನು ಮತ್ತು ವೈಟ್ಸು ಬೀಡ್ಸ್ ಇದೆ.
ಮತ್ತು ಲಕ್ಷ್ಮಿ ಪೆಂಡೆಂಟು ಕೂಡ ಅಷ್ಟೇ ಲಕ್ಷಣವಾಗೈತ್ರಿ. ತುಂಬ ಅಂದರೆ ತುಂಬ ಚೆನ್ನಾಗೈತಿ. ಹಾಗಾಗಿ ಈ ಒಂದು ಸೆಟ್ ತೊಗೊಂಬಂದಿದ್ದೀನಿ. ಯಾಕಂದರೆ ಸೀರೆ ಇವಾಗ ಉಡಿಸ್ದಾಗ ಈಗ ನಾರ್ಮಲ್ ನಾವು ನಕ್ಲೇಸು ಇದೆಲ್ಲ ಹಾಕ್ತೀವಿ, ಒಡವೆಗಳು ಹಾಕ್ತೀವಿ ಅಂದರೂ ಇದನ್ನೊಂದು ಸ್ವಲ್ಪ ಅಲಂಕಾರ ಮಾಡಿದರೆ ಚೆನ್ನಾಗಾಗುತ್ತೆ ಅಂತ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಮತ್ತು ಸೊಂಟದ ಪಟ್ಟಿನೂ ನೋಡ್ಬೋದು ನೀವು. ಸೊಂಟದ ಪಟ್ಟಿನೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಪ್ರೈಸು ಕೂಡ ಅಷ್ಟೇ ಚೆನ್ನಾಗಿ ಸಿಕ್ತು. ಯಾಕಂದರೆ ಇವಾಗ ಇಲ್ಲೇ ಹತ್ತಿರದಲ್ಲಿ ಏನಾದರೂ ಶಾಪಲ್ಲಿ ಹೋಗಿ ತೊಗೊತೀವಿ ಅಂದರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಗೊತ್ತಾ. ಇದು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಈ ಪ್ರೈಸು ಕೂಡ ನಿಮಗೆ ಹೇಳ್ತೀನಿ ನಾನು. ಸಾರಿ ಪ್ರೈಸು ಹೇಳ್ತೀನಿ, ಮತ್ತು ಈ ಒಂದು ತೊಗೊಂಡಿರುವಂಥ ಸೆಟ್ ಪ್ರೈಸು ಕೂಡ ಹೇಳ್ತೀನಿ ನಾನು ಎಷ್ಟು ಆಯಿತು ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಯಾಕಂದರೆ ಇವಾಗ ನಾವು ಈ ಒಂದು ಹಬ್ಬದ ಸೀಸನ್ನಲ್ಲಿ ಹೋಗಿ ನಾವು ಆ ಶಾಪ್ಗಳಲ್ಲಿ ಹೋಗಿ ತೊಗೋಬೇಕು ಅಂದರೆ ತುಂಬ ರೇಂಜ್ ಹೇಳ್ತಾರೆ. ಅದಕ್ಕೋಸ್ಕರ ಈ ರೀತಿ ನಾವು ಒಂದು ಸ್ವಲ್ಪ ಬಿಡು ಮಾಡಿಕೊಂಡು ತೊಗೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನಗೂ ತುಂಬ ಕಲೆಕ್ಷನ್ ಇತ್ತು, ತುಂಬ ಚೆನ್ನಾಗಿರೋ ಕಲೆಕ್ಷನ್ ಇದ್ವು ಅಲ್ಲಿ. ಹಾಗಾಗಿ ಈ ಕಲೆಕ್ಷನ್ ನಂಗೆ ತುಂಬ ಇಷ್ಟ ಆಯಿತು. ನೋಡ್ತಿದ್ರಲ್ಲ, ಲಕ್ಷ್ಮೀ ಪದಕ ಇರೋಂಥ ಈ ಒಂದು ಹಾರ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಸೀರೆ ಮೇಲೆ ಇಟ್ಟಿದ್ದೀನಿ. 2 ಸೀರೆಗೂ ಮ್ಯಾಚ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಲಕ್ಷ್ಮೀ ದೇವಿಗೆ 2 ಸೀರೆನೂ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಹೇಳಿ, ನಿಮ್ಮ ಮಾಹಿತಿ ತಿಳಿಸಿ ಯಾವ ರೀತಿ ಅಂತ. ಇದರಲ್ಲಿ ಯಾವುದು ಬೆಸ್ಟ್ ಅಂತ ನನಗೆ ತಿಳಿಸಿ ಸ್ನೇಹಿತರೆ. ಯಾಕಂದರೆ ನನಗೂ ಜಾಸ್ತಿ ಅಂದರೆ ಆರೆಂಜ್ ಮೇಲೆ ನನಗೆ ಜಾಸ್ತಿ ಗಮನ ಕೊಡ್ತಾ ಇರೋದು. ಯಾಕಂದರೆ ಆರೆಂಜ್ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಾದ ಬಳಿಕ ಮನೆಗೆ ಒಂದು ಸ್ವಲ್ಪ ದೇವ್ರ ಪೂಜೆಗಂತ ಈ ರೀತಿ ತುಪ್ಪದ ಬತ್ತೆ, ಎಣ್ಣೆ ಮತ್ತು ಊದುಬತ್ತೆ, ಅರಿಶಿನ ಕೊಂಬು ಏನೇನು ಬೇಕೋ ಮನೆಗೆ ವರಮಹಾಲಕ್ಷ್ಮಿಗೆ ಎಲ್ಲವನ್ನು ತೊಗೊಂಡು ಬಂದೆ. ಇದಾದ ಬಳಿಕ ಕಳಸದಲ್ಲಿ ಹಾಕುವಂಥ ಸುಮಾರು ಐಟಮ್ಗಳು ತೊಗೊಬೇಕಿತ್ತು. ಅದಕ್ಕೋಸ್ಕರ ನಾನು ಬರ್ಕೊಂಡು ಹೋಗಿದ್ದೆ ಏನೇನು ಬೇಕು ಅಂತ. ಆದರೆ ಈ ರೀತಿ ಪ್ಯಾಕೆಟೇ ಸಿಕ್ತು. ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ನಾವು ಸಪ್ರೇಟಾಗಿ ಅಲ್ಲಿ ಒಂದೊಂದೇ ಇದು ಮಾಡೋದಕ್ಕಿಂತ ಈ ರೀತಿ ವರಮಹಾಲಕ್ಷ್ಮಿಗೆ ಈ ರೀತಿ ಪ್ಯಾಕೆಟ್ ಮಾಡಿಟ್ಟಿದ್ರು. ತುಂಬ ಚೆನ್ನಾಗಿ ಸಿಕ್ತು. ಇದರಲ್ಲಿ ಲಕ್ಷ್ಮಿ ಕಾಯಿನ್ ಇದೆ, ಮತ್ತು ಗೋಮತಿ ಚಕ್ರ, ಕೌಡೆ, ಮತ್ತು ಕಮಲದ ಬೀಜ ಇದೆ, ಜಾವದ್ ಪೌಡ್ರು ಮತ್ತು ಲವಂಚದ ಬೇರು ಎಲ್ಲವೂ ಸಿಗುತ್ತೆ ಸ್ನೇಹಿತರೆ. ಸುಮಾರು ಐಟಮ್ಸ್ ಇದೆ. ಮತ್ತು ಗುಲ್ಗಂಜಿ ಇದೆ, ಮತ್ತು ಹಾಕುವಂಥ ಇದು ದ್ರಾಕ್ಷಿ, ಗೋಡಂಬಿ, ಕಲ್ಸಕ್ರೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ತುಂಬ ಸೆಟ್ಟೇ ಇತ್ತದು. ಆ ಒಂದು ಸೆಟ್ ತೊಗೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಇವಾಗ ಒಂದೊಂದೇ ಹೋಗಿ ತರೋಕ್ಕಿಂತ ಈ ರೀತಿ ಎಲ್ಲ ನೋಡಿಕೊಂಡು ಗ್ರಂಥಿ ಅಂಗಡಿಗೆ ಹೋದರೆ ಅವರೇ ಕೊಡ್ತಾರೆ. ಲಕ್ಷ್ಮಿಗೆ ಹಾಕುವಂಥ, ಕಳಸಕ್ಕೆ ಹಾಕುವಂಥ ಸಾಮಾನು ಕೊಡಿ ಅಂದರೆ ಅವರು ಹೇಳಿದರೆ ಈ ರೀತಿ ಒಂದು ಸೆಟ್ಟೇ ಇರುತ್ತೆ, ಕೊಟ್ಬಿಡ್ತಾರೆ. ನಾನು ಇವೆಲ್ಲ ತೊಗೊಂಡು ಬಂದಿರೋದು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿರೋದು. ಅದಕ್ಕೋಸ್ಕರ ಒಂದು ಹೋಲ್ಸೇಲ್ ಅಂಗಡಿಯಲ್ಲಿ ಈ ಎಲ್ಲ ಐಟಮ್ ತೊಗೊಂಬಂದೆ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು. ಲಕ್ಷ್ಮಿ ಕಾಯಿನು ತುಂಬ ಚೆನ್ನಾಗಿದೆ. ಯಾಕಂದರೆ ಇವಾಗಂತೂ ವರಮಹಾಲಕ್ಷ್ಮಿಗೆ ಕಳಸಕ್ಕೆ ಹಾಕೋಂಥ ಎಲ್ಲ ಪದಾರ್ಥಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ತೊಗೊಂಬಂದು ಇಟ್ಕೊಳೋದು ಬೆಸ್ಟು. ತದನಂತರ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಬೆಳಗ್ತೀವಲ್ವ, ಅದಕ್ಕೋಸ್ಕರ ತುಪ್ಪದ ಬತ್ತಿ ಈ ರೀತಿ ತೊಗೊಂಬಂದೆ. ಇದು ಕೂಡ ಹೋಲ್ಸೇಲ್ ರೇಟಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ನನಗೆ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿ ಸಿಕ್ತು. ಇದಾದ ಬಳಿಕ ಎಲ್ಲ ಪರ್ಚೇಸ್ ಮಾಡಿದೆ. ಇದು ಬಂದು ಇವಾಗ ವರಮಹಾಲಕ್ಷ್ಮಿಗೆ ಸಪ್ರೇಟಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಕೊಂಬು ಮುತ್ತೈದೆಯರಿಗೆ ಕೊಡೋದಕ್ಕೆ, ಮತ್ತು ಲಕ್ಷ್ಮೀ ದೇವಿಗೆ ಮಡ್ಲಕ್ಕೆ ಇಡೋದಕ್ಕೆ ಎಲ್ಲದಕ್ಕೂ ತೊಗೊಂಬಂದಿದ್ದೀನಿ. ನಾವು ಆಡಂಬರವಾಗಿ ಮಾಡಿದ್ದೀವಿ ಅಂದರೂ ಲಕ್ಷ್ಮೀ ದೇವಿಗೆ ಅರಿಶಿನದಿಂದ ತಾಳಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಮಕ್ಕಳು ಬೇರೆ ಇರುವಂಥ ಈ ಒಂದು ಅರಿಶಿನ ಗೊಂಬನ್ನ ಕೂಡ ತೊಗೊಂಬಂದಿದ್ದೀನಿ. ಮತ್ತು ದೀಪದ ಎಣ್ಣೆ, ಊದುಬತ್ತೆ ಏನೇನು ಬೇಕು ನನಗೆ ದೇವರಿಗೆ ಅವತ್ತು ಪೂಜೆಗೆ ಅಂತ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಆ ರೀತಿ ತೊಗೊಂಬಂದಿದ್ದೀನಿ. ಇನ್ನೂ ಬೇಕಾಗಿರುವಂಥ ಐಟಮ್ಗಳನ್ನು ಎತ್ತಿಟ್ಟಿದ್ದೀನಿ. ಹಣ್ಣು ಪಣ್ಣು ಅದೆಲ್ಲ ಎತ್ತಿಟ್ಟಿದ್ದೀನಿ. ಯಾಕಂದರೆ ಎಲ್ಲವೂ ನಿಮಗೆ ಈ ರೀತಿ ನನಗೆ ಇದು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಈ ರೀತಿ ಕಾಲಲ್ಲಿ ಇಟ್ಕೋಬಾರ್ದಲ್ಲ, ಅದಕ್ಕೋಸ್ಕರ ಹಣ್ಣು ಅದೆಲ್ಲ ಎತ್ತಿಟ್ಟಿದ್ದೀನಿ. ಇನ್ನೂ ಸುಮಾರು ಐಟಮ್ ತರಬೇಕು, ಹೂವು ಅದೆಲ್ಲ ತರಬೇಕು. ಹಾಗಾಗಿ ನಾಳೆ ತೊಗೊಂಬರ್ತೀನಿ. ಮತ್ತು ಇದಾದ ಬಳಿಕ ಮುತ್ತೈದೆಯರಿಗೆ ಕೊಡಬೇಕಂತ ಈ ರೀತಿ ಅವ್ರಿಗೂ ಕೂಡ ಒಂದು ಮೂರು ಜನಕ್ಕೆ ನಾನು ಈ ರೀತಿ ಸೀರೆಗಳನ್ನು ತೊಗೊಂಬಂದಿದ್ದೀನಿ. ಇವು ಕೂಡ ತುಂಬ ಅಚ್ಚುಕಟ್ಟಾಗಿದೆ. ನೋಡೋದಕ್ಕೂ ತುಂಬ ಶೈನಿಂಗ್ ಆಗಿದೆ, ತುಂಬ ಸಾಫ್ಟಾಗಿದೆ. ಸೀರೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗಾಗಿ 3 ಸೀರೆಗಳನ್ನು ತೊಗೊಂಬಂದಿದ್ದೀನಿ. ನಮ್ಗೆ ಗೊತ್ತಿರುವಂಥ ಮುತ್ತೈದೆಯರಿಗೆ ಈ ರೀತಿ ನಾನು ಕೊಡಬೇಕಂತ ತೊಗೊಂಬಂದಿದ್ದೀನಿ. ಮತ್ತು ನಾರ್ಮಲ್ಲಾಗಿ ಕಾಯಿ ಹಣ್ಣು ಕೂಡ ಕೊಡ್ತೀನಿ. ಮತ್ತು ಇವ್ರಿಗೆ ಗೊತ್ತಿರೋರಿಗೂ ಈ ರೀತಿ ಸೀರೆನ ಕೊಡಬೇಕಂತ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಮತ್ತು ಇವತ್ತಿನ ದಿನ ಈ ಒಂದು ಎಲ್ಲ ಕಲೆಕ್ಷನ್ನು ನಿಮಗೆ ಯಾವ ರೀತಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯನೂ ತಿಳಿಸ್ರಿ. ನೋಡ್ತಿದ್ರಲ್ಲ, ಸೀರೆ ಮೇಲೆ ಇಟ್ರಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಇನ್ನಂತೂ ಉಡಿಸಿದ್ರಂತೂ ಎದ್ದು ಬರ್ತಾಳೆ ಮಹಾಲಕ್ಷ್ಮೀ ದೇವಿ, ಅಷ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ಇದಾದ ಬಳಿಕ ಮತ್ತು ನಾನು ಏನೆಲ್ಲ ತಗೊಂಡು ಬಂದೆ, ಇನ್ನೂ ಏನೇನು ತರಬೇಕು ಅಂತ ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ. ಅದಕ್ಕೋಸ್ಕರ ಅದನ್ನು ಕೂಡ ಇದು ಮಾಡ್ತೀನಿ. ಇವಾಗ ಇದೇ ಥರನೇ ಗ್ರೀನ್ ಸೀರೆ ಥರನೇ ನಾನು 3 ಸೀರೆ ತೊಗೊಂಬಂದಿನಿ. ಆದರೆ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಕಲರ್ಸು ಮತ್ತು ಬಾರ್ಡರು ಚೇಂಜಸ್ ಆಗುತ್ತೆ. ಒಂದು ಸ್ವಲ್ಪ ದಡಿಯೋದು ಚೇಂಜಸ್ ಆಗುತ್ತೆ. ಯಾಕಂದರೆ ನಿಮಗೆ ಹೇಳಿದ್ನಲ್ಲ, ಅರಿಶಿನ ಕುಂಕುಮ ಮುತ್ತೈದೆಯರಿಗೆ ಕೊಡಬೇಕು ಅಂತ. ಹಾಗಾಗಿ ಅದೇ ಥರನೇ
ತೊಗೊಬಂದಿದ್ದೀನಿ. ಇವೆಲ್ಲ ನನಗೆ ಸೀರೆ ಪ್ರೈಸ್ ಬಂದು 2000 ಚಿಲ್ಲರೆ ಬಿದ್ದಿದೆ. ಸಮಥಿಂಗು 2300 ಅನ್ಕೋಬೋದು. ಅಲ್ಲಿವರೆಗೂ ರೇಂಜ್ ಬಿದ್ದಿದೆ. ಯಾಕಂದರೆ ಈ ಒಂದು ಹಬ್ಬದ ಸೀಸನ್ನಲ್ಲಿ ನಾವು ಯಾವುದೇ ಶಾಪಿಗೆ ಹೋಗಲಿ ನಾವು ತೊಗೋಬೇಕಂದ್ರೆ ನೋಡಿ ತೊಗೋಬೇಕಾಗುತ್ತೆ. ಯಾಕಂದರೆ ಸೀರೆಗಳನ್ನು ಜಾಸ್ತಿ ರೇಟು ಅದೇ ಥರನೇ ಇರುತ್ತಲ್ಲ, ಕ್ವಾಲಿಟಿನೂ ಹಾಗೆ ಇರುತ್ತೆ. ಅದಕ್ಕೋಸ್ಕರ ನೋಡ್ತಿದ್ದೀರಲ್ಲ, ನೀವು ಅನ್ಕೋಬೋದು ಎಷ್ಟು ನಿಮ್ಮ ಅನಿಸಿಕೆ ಹೇಳಿ ಎಷ್ಟು ಬೀಳ್ಬೋದು ಈ ಒಂದು ಪ್ರೈಸು ಅಂತ. ನಾವು ಕೊಟ್ಟಿರೋದು 2300 ರೂಪಾಯಿ ಒಂದೊಂದು ಸೀರೆಗೆ ಬಿದ್ದೈತೆ. ಇದರಂತ ನಾವು ಟೋಟಲ್ 5 ಸೀರೆ ತೊಗೊಂಬಂದಿದ್ದೀನಿ. ಯಾಕಂದರೆ ಮುತ್ತೈದರಿಗೆ ಮತ್ತು ಲಕ್ಷ್ಮೀ ದೇವಿಗೆ ಉಡ್ಸೋಕ್ಕಂತ. ಇದಾದ ಬಳಿಕ ಬತ್ತಿದ್ದು ಈ ರೀತಿ ಹುಲ್ಲು ಮಾಡಿಟ್ಟಿದ್ದೀನಿ ನಾನು. ಯಾಕಂದರೆ ಲಕ್ಷ್ಮೀ ದೇವಿ ಮುಂದೆ ಇಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ ಬತ್ತದೊಡಿ ಅಂತಾರೆ ನಮ್ಮ ಕಡೆ. ಈ ರೀತಿ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ನೋಡ್ತಿದ್ರಲ್ಲ, 5 ದಿನ ಆಯ್ತು ಇದನ್ನು ಎಲ್ಲನ ಈ ರೀತಿ ಅರೇಂಜ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಅಂದರೆ ತುಂಬ ಎತ್ತರವಾಗಿ ಬಂದಿದೆ. ಇದಾದ ಬಳಿಕ ಇವನ್ನು ಕೂಡ ಈ ರೀತಿ ಎಲ್ಲ ಒಂದೊಂದು ಕವರ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಅದನ್ನೆಲ್ಲ ಎತ್ತಿಟ್ಟೆ. ಅದಾದಮೇಲೆ ನಾನು ಇವಾಗ ಮನೆಗೆ ಏನೇನು ತೊಗೊಂಬರ್ಬೇಕು ಮತ್ತು ಇನ್ನೂ ಏನೇನು ಬಾಕಿ ಇದೆ ಅಂತ ಎಲ್ಲವನ್ನು ಮತ್ತೊಂದು ಲಿಸ್ಟ್ ಮಾಡಿಡ್ತೀನಿ. ಯಾಕಂದರೆ ಇನ್ನೂ ಸುಮಾರು ಐಟಮ್ ತೊಗೊಂಬರೋದಿತ್ತು. ಆದರೆ ನಾನು ಯಾವುದು ತೊಗೊಂಬಂದಿದ್ದೀನಿ ಯಾವ್ದು ತೊಗೊಂಬಂದಿಲ್ಲ ಅಂತ ಬರೆದಿಟ್ಬಿಡ್ತೀನಿ. ಅಂದರೆ ನಮಗೆ ವರಮಹಾಲಕ್ಷ್ಮಿ ದಿವಸ ಪೂಜೆ ಮಾಡುವಾಗ ಯಾವುದು ಆತುರದಿಂದ ಗಡಿಬಿಡಿಯಿಂದ ಮಾಡೋದಕ್ಕಿಂತ ಈ ರೀತಿ ನಾವು ಒಂದೊಂದಾಗಿ ನೀಟಾಗಿ ಬರೆದಿಟ್ಕೊಂಡ್ಬಿಟ್ವಿ ಅಂದರೆ ಎಲ್ಲವೂ ಸರಳವಾಗಿ ಆಗುತ್ತೆ. ನಿಧಾನವಾಗಿ ನಿರಂಕಾರವಾಗಿ ನೀಟಾಗಿ ಮಾಡ್ಬೋದಲ್ಲ. ಅದಕ್ಕೋಸ್ಕರ ನಾನು ಇದೇ ರೀತಿ ಪ್ರತಿ ವರ್ಷವೂ ಮಾಡ್ತೀನಿ. ಯಾಕಂದರೆ ನನಗೆ ಗಡಿಬಿಡಿಯಿಂದ ಯಾವುದು ಮಾಡೋಕ್ಕೆ ಇಷ್ಟ ಆಗಲ್ಲ. ಒಂದು ಸ್ವಲ್ಪ ಟೈಮ್ ಕೊಟ್ಟು ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಅದು ನಮಗೂ ಒಂದು ಸ್ವಲ್ಪ ಟೈಮು ಸೇವ್ ಆಗುತ್ತೆ ಮತ್ತು ನಮಗೂ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅದಕ್ಕೋಸ್ಕರ ನಾನು ಇನ್ನೂ ಏನೇನು ಬೇಕು, ಮುತ್ತೈದೆಯರಿಗೆ ಏನು ಕೊಡೋಕ್ಕೆ ಬೇಕು ಮತ್ತು ದೇವ್ರಿಗೆ ಏನೇನು ನೈವೇದ್ಯಕ್ಕೆ ಏನೇನು ಮಾಡೋದು ಪ್ರತಿಯೊಂದನ್ನು ಈ ರೀತಿ ನಾನು ಮಾಡಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಟೈಮು ಸೇವ್ ಆಗುತ್ತೆ ಮತ್ತು ಬಂದಾಗ ಮುತ್ತೈದೆಯರು ಬಂದಾಗ ಗಡಿಬಿಡಿನೂ ಅನಿಸಂಗಿಲ್ಲ. ಮತ್ತು ಪೂಜೆ ಮಾಡುವಾಗ ಆಗಾಗ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತ ಅದೊಂದು ನಮಗೆ ಗಡಿಬಿಡಿನೂ ಅನಿಸಂಗಿಲ್ಲ. ಅದಕ್ಕೆ ಈ ರೀತಿ ಮಾಡಿಟ್ಕೊಂಬಿಡೋದು ಬೆಸ್ಟು. ನಾನಿವಾಗ ಒಂದು ಸ್ವಲ್ಪ ಐಟಮ್ ತೊಗೊಂಬಂದೆ. ಆಲ್ಮೋಸ್ಟು ಸೀರೆ, ಅರಿಶಿನ ಕುಂಕುಮ ಎಲ್ಲ ತೊಗೊಂಬಂದೆ. ಇನ್ನೊಂದು ಸ್ವಲ್ಪ ಅವತ್ತು ಲೇಟ್ ಆಯಿತು ನಾವು ಸೀರೆ ಅದೆಲ್ಲ ತೊಗೊಂಡು ಬರಬೇಕಾದ್ರೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಐಟಮ್ ತೊಗೊಂಬರೋದಿತ್ತು. ಅದಕ್ಕೋಸ್ಕರ ಮನೆ ಹತ್ತಿರದಲ್ಲೇ ತೊಗೊಂಡ್ರಾಯ್ತು ಅಂತ ಬಂದಿದ್ದೀನಿ. ಸಣ್ಣ ಪುಟ್ಟ ಐಟಮ್ ಮಾತ್ರ ನಾನು ಮಿಸ್ ಮಾಡಿ ಬಂದಿರೋದು. ಯಾಕಂದರೆ ಇಲ್ಲೇ ತೊಗೊಂಡ್ರಾಯ್ತು ಅಂತ ಅವತ್ತು ತುಂಬ ಅಂದರೆ ತುಂಬ ಲೇಟ್ ಆಗಿಬಿಡ್ತು. ಹಾಗಾಗಿ ಇವತ್ತೇ ಮತ್ತೆ ಎಲ್ಲ ಬರೆದಿಟ್ಟಿದ್ದೀನಿ. ಈ ಒಂದು ಐಟಮ್ನ ಸರಳವಾಗಿ ತೊಗೊಂಬರ್ಬೋದು. ಮತ್ತು ಹೂಗಳೆಲ್ಲ ತಂದಿಟ್ಬಿಟ್ರೆ ಬಾಡ್ಬಿಡುತ್ತೆ, ಚೆನ್ನಾಗಿರಲ್ಲ ಅಂತ ಹೂಗಳು ಅದೇನೋ ತಂಬರಬೇಕು. ಮತ್ತು ಒಂದು ಸ್ವಲ್ಪ ಬಾಳೆಹಣ್ಣು ಮತ್ತು ಮುತ್ತೈದೆಯರಿಗೆ ಅದು ಕೊಡೋದಕ್ಕೆ ಬಳೆಗಳು ಅದೆಲ್ಲ ತೊಗೊಂಬರ್ಬೇಕು. ಹಾಗಾಗಿ ಅದನ್ನು ಕೂಡ ಈ ರೀತಿ ಲಿಸ್ಟ್ ಮಾಡಿ ಇಟ್ಬಿಡ್ತೀನಿ ನಾನು. ಅಂದರೆ ತರುವಾಗ ಈಸಿಯಾಗಿ ತೊಗೊಂಬಂದ್ಬಿಡ್ಬೋದು ಮತ್ತು ಮಾಡುವಾಗ ನಮ್ಮ ಖುಷಿಯಿಂದ ಮಾಡ್ಬೋದು. ಅದಕ್ಕೋಸ್ಕರ ಈ ರೀತಿ ನೋಡಿ ನಾನು ಏನೇನು ಮಿಸ್ ಮಾಡಿದ್ದೀನೋ ಅದನ್ನೆಲ್ಲ ಈ ರೀತಿ ಮತ್ತೆ ಬರೆದಿಟ್ಟಿದ್ದೀನಿ. ಮತ್ತು ಅದನ್ನು ತಂದಿರೋದು ಕೂಡ ಬರೆದಿಡ್ತೀನಿ ನಾನು. ಯಾವ್ದ್ಯಾವ್ದು ತೊಗೊಂಬಂದೆ, ಯಾವ್ದು ತರಬೇಕು ಅಂತ ಅದನ್ನು ಕೂಡ ಬರೆದಿಟ್ಟಿರ್ತೀನಿ. ಅಂದರೆ ಒಂದು ನನಗೆ ಹೋಪ್ ಇರುತ್ತೆ, ಈ ಥರ ಮಾಡಬೇಕು ನನಗೆ ಪೂಜೆ ಮಾಡುವಾಗ ಅಂತ ಇರುತ್ತೆ. ಪ್ರತಿ ವರ್ಷವೂ ಇದೇ ಥರ ನಾನು ಮಾಡೋದು. ಅದಕ್ಕೋಸ್ಕರ ಈ ಒಂದು ಮಾಹಿತಿ, ಈ ಒಂದು ಪೂಜೆ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಅರೇಂಜ್ ಮಾಡ್ಕೊತಾ ಇದ್ದೀರಾ ಮತ್ತು ನೀವು ಯಾವ ರೀತಿ ರೆಡಿ ಮಾಡ್ಕೊತಾ ಇದ್ದೀರಾ ಅಂತ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ನನ್ನ ಈ ಒಂದು ಪೂಜೆ ಮಾಹಿತಿ ಮತ್ತು ನಾ ತಂದಿರುವಂಥ ಈ ಒಂದು ಸೀರೆ ಕಲೆಕ್ಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಸೀರೆ ಕಲರ್ ಯಾವುದು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ. ಮತ್ತು ನಿಮ್ಮ ಈ ಒಂದು ಸೀರೆ ತಂದಿರುವ ಪ್ರೈಸು ಕೂಡ ಜಾಸ್ತಿ ಆಯಿತಾ ಕಡಿಮೆ ಅಂತ ಅದನ್ನು ಕೂಡ ತಿಳಿಸಿ ಸ್ನೇಹಿತರೆ. ಹಾಗಾಗಿ ನೋಡ್ತಿದ್ರಲ್ಲ ಇವತ್ತಿನ ಈ ದಿನ ಹೇಗಿತ್ತು ಅಂತ. ಧನ್ಯವಾದಗಳು ಸ್ನೇಹಿತರೆ.